ಹೋಗು. ಫೋನು. ಅಪ್ಪ, ಏನೇ ಮಾಡ್ದೆ? ಅಯ್ಯಯ್ಯೋ, ನನ್ನ ಕರ್ಮ. ಅಮ್ಮ, ಓ ಅಪ್ಪ, ಹೇಳಿದ ಒಂದ್ ಸಣ್ಣ ಕೆಲಸನೂ ಮಾಡಕ್ ಬರಲ್ವೇ ನಿನ್ಗೆ? ಅಯ್ಯೋ, ಕೈ ಜಾರ್ ಬಿದ್ದೋಯ್ತು. ಏಯ್, ನಿನ್ನ ಕಣ್ಣು ಸರಿ ಇಲ್ಲ, ಕಿವಿನೂ ಸರಿ ಇಲ್ಲ, ಕೈಯೂ ಸರಿ ಇಲ್ವಾ? ಛೀ, ಏನೇ ಇದು ಹೀಗ್ ಮಾಡಿದೀಯಾ? ನಿನಗೆ ಆಮೇಲೆ ಕೊಡ್ತೀನಿ ಇದಕ್ ಪನಿಷ್ಮೆಂಟ್. ಮೊದ್ಲು ಸೌಂದರ್ಯಗೆ ಹೋಗಿ ಕಾಫಿ ಕೊಡ್ಬೇಕು. ಬಾ. ಈಗ ಟ್ರೈನಲ್ಲಿ ತಂದ್ಕೊಟ್ಟಿದ್ದೀನಿ. ಇದಕ್ಕೇನಾದ್ರೂ ಆದ್ರೆ, ಈಗ ಆಲ್ರೆಡಿ ನಿನ್ಗೆ ಒಂದಿನ ಉಪವಾಸ ಹಾಕಿದ್ದೀನಿ. ಆಮೇಲೆ 1 ವಾರ ಉಪವಾಸ ಹಾಕ್ಬೇಕಾಗತ್ತೆ, ಗೊತ್ತಾಯ್ತಾ? ಮೊದಲು ಈ ಕಾಫಿನ ಸೌಂದರ್ಯನ್ ಕೊಟ್ಬಿಟ್ ಬಾ. ಆಮೇಲೆ ಎಲ್ರಿಗೂ ಕೊಡುವಂತೆ. ಸೌಂದರ್ಯನ್ ರೂಮ್ ಗೊತ್ತಾ? ಇಲ್ಲ. ಇಲ್ಲಿಂದ ಸೀದಾ ಮೇಲ್ ಹೋಗಿ ಲೆಫ್ಟ್ ತಗೋ, ಅದೇ ಸೌಂದರ್ಯನ್ ರೂಮು. ಬೇಗ ಬಂದು ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ತುಂಬಾ ಕೆಲಸ ಇದೆ, ಗೊತ್ತಾಯ್ತಾ? ಇನ್ನೂ ಏನ್ ನಿಂತಿದೀಯಾ? ಹೋಗು. ನಾನು ಕೊಡೋ ಟಾರ್ಚರ್ಗೆ ಪಕ್ಕ ಇವಳು ಮನೆ ಬಿಟ್ಟು ಹೋಗ್ತಾಳೆ. ಆಗ ನನಗೆ ಬೇಕಾದ ಹುಡುಗಿನ ಈ ಮನೆಗೆ ಕರ್ಕೊಂಡು ಬಂದು ಸೊಸೆಯಾಗಿ ಮಾಡ್ತೀನಿ. ಮೇಡಮ್, ಕಾಫಿ. ಏನಿದು? ಅದು ಕಾಲು ಗಾಯ. ಶಟ್ ಅಪ್. ಸಾರಿ ಮೇಡಮ್, ಕ್ಲೀನ್ ಮಾಡ್ತೀನಿ. ನಮ್ಮ ಸ್ಟೇಟಸ್ಗೆ ಯಾವುದೇ ರೀತಿ ಮ್ಯಾಚ್ ಆಗದೆ ಹೋದ್ರು ಕಡೆ ಪಕ್ಷ ನಮ್ಮ ಮನೆ ಕೆಲಸದೊಳಗಾದ್ರೂ ಸೂಟ್ ಆಗ್ತೆ ಅಂತ ಅನ್ಕೊಂಡೆ. ಆದ್ರೆ ನಿನಗೆ ನಮ್ಮ ಮನೆ ಕೆಲಸದೊಳಗೋ ಯೋಗ್ಯತೆನೂ ಇಲ್ಲ. ಅಲ್ಲಿ ಒಳಗೆ ಮಾಪ್ ಇದೆ. ನಾನು ವಾಪಸ್ ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಆಗಿರ್ಬೇಕು. ಪೊಲೀಸಪ್ಪ. ದೀಪು, ಯಾಕಮ್ಮ ಫೋನೇ ರಿಸೀವ್ ಮಾಡ್ತಾ ಇರ್ಲಿಲ್ಲ? ಅಯ್ಯೋ ಪೊಲೀಸಪ್ಪ, ಯಾಕೆ ಕೇಳ್ತೀಯ? ಮನೆ ಪೂರ್ತಿ ನೆಂಟ್ರು. ಈಗ ತಾನೇ ಮದ್ವೆ ಆಗಿದ್ವಲ್ವಾ, ಅದಕ್ಕೆ ಗಿಫ್ಟ್ ತಗೊಂಡು ದೊಡ್ಡ ದೊಡ್ಡ ಜನ ಎಲ್ಲ ಬರ್ತಾನೇ ಇದ್ದಾರೆ. ಅದಕ್ಕೆ ಫೋನ್ ಎತ್ತಕ್ಕಾಗ್ಲಿಲ್ಲ. ಅಷ್ಟೊಂದು ಜನ ಬಂದಿದ್ದಾರೇನೆ? ಅಯ್ಯೋ ಯಾಕೆ ಕೇಳ್ತೀಯ? ನಮ್ಮನೆ ಕೆಲ್ಸವ್ರಿಗೆಲ್ಲ ಬಂದವ್ರಿಗೆಲ್ಲ ಕಾಪಿ ಟೀ ಕೊಟ್ಟು ಕೊಟ್ಟು ಸುಸ್ತಾಗೋಗಿದೆ.
ಏನಾಯ್ತಮ್ಮ? ಏನಿಲ್ಲ ಪೊಲೀಸಪ್ಪ, ನಿಂತು ನಿಂತು ಕಾಲ್ ನೋವು. ಜನ ಎಲ್ಲ ಬಂದಾಗ ಬೆಲ್ಕಮ್ ಮಾಡಕ್ ಹೋಗ್ತೇನಲ್ವಾ. ಈಗಲಾದ್ರೂ ಕೂತ್ಕೊಂಡು ಮಾತಾಡ್ಬೋದಲ್ವಾ? ಹಾ ಹಾ ಹಾ. ಲೇ ದೀಪಾ, ಒಂದ್ ಒಳ್ಳೆ ಬಟ್ಟೆ ಹಾಕೊಳಕ್ ಆಗ್ಲಿಲ್ವೇನೆ? ಮನೆ ತುಂಬಾ ನೆಂಟ್ರಿದ್ದಾರೆ ಅಂತ ಬೇರೆ ಹೇಳ್ತಿದ್ಯಾ? ನಮ್ ಸೌಂದರ್ಯ ಅಕ್ಕ ನನ್ಗೆ ಅಂತ ಒಳ್ಳೊಳ್ಳೆ ಬಟ್ಟೆನೆ ತರಿಸಿದ್ದಾರೆ. ಆದ್ರೆ ಬ್ಲೌಸ್ ಎಲ್ಲ ಲೂಸು, ಅದಕ್ಕೆ ಇದನ್ನ ಹಾಕೊಂಡಿದ್ದೀನಿ. ನಾಳೆ ನನ್ಗೋಸ್ಕರ ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ತರಿಸ್ತಾರೆ ಅಂದ್ರು. ಅಳಿಯಂದ್ರಲ್ಲಮ್ಮ, ಆ ರೂಮಲ್ಲಿದ್ದಾರೆ. ಅವ್ರಿಗೊಂದ್ಸಲ ಫೋನ್ ಕೊಡಮ್ಮ, ಮಾತಾಡ್ತೀನಿ. ಪೊಲೀಸಪ್ಪ ಅವರು ಬಿಜಿ ಇದ್ದಾರೆ. 2 ನಿಮಿಷ ಕಣೋ. ಅವ್ರ ಹತ್ರ ಒಂದ್ಸಲ ಮಾತಾಡಿದ್ರೆ ಮನ್ಸಿಗೊಂಥರ ಸಮಾಧಾನ. ಸರಿ, ಬೇಗ ಮಾತಾಡಿಸ್ಬೇಕು. ನಿನ್ನ ಫೋನ್ಗೆ ಕಾಯ್ತಾ ಇರ್ತೀನಿ. ನಮ್ ದೀಪನ್ಗೆ ಸುಳ್ಳು ಹೇಳಕ್ಕೆ ಬರಲ್ಲ ಅಂತ ಅನ್ಕೊಂಡಿದ್ದೆ. ಆ ದೊಡ್ಡ ಮನೆಗೆ ಹೋದ್ಮೇಲೆ ಮುಖವಾಡ ಹಾಕೊಂಡು ಬದುಕೋದನ್ನ ಕಲ್ತ್ ಬಿಟ್ಟಿದ್ದಾಳೆ. ಮುಖವಾಡನ? ನಾನೇನು ಆ ಮನೇಲಿ ಅವಳನ್ನ ಎಲ್ರು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅವಳ ಅವತಾರನ ನೋಡಿದ್ರೆ ಇಲ್ಲಿ ಹೆಂಗಿದ್ಲೋ ಅಲ್ಲೂ ಹಂಗೆ ಇದ್ದಾಳೆ. ಅವಳು ಸಂತೋಷವಾಗಿ ಇದ್ದೀನಿ ಅಂತ ಇದ್ದಾಳಲ್ಲ, ಅದೇನೋ ನನಗೆ ಅನುಮಾನನಪ್ಪ. ಅವಳೇ ಹೇಳಿದ್ಲಲ್ಲ ಅಂಬುಜ, ಅವಳನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂತ. ಅದನ್ನೇ ಸುಳ್ಳು ಅಂತ ಹೇಳ್ತಿರೋದಕ್ಕೆ ನಾನು. ಆ ಮನೇಲಿ ಎಲ್ಲರೂ ಅವಳನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಿದ್ರೆ ಮನೆಗೆ ಅಷ್ಟು ದೊಡ್ಡ ದೊಡ್ಡ ನೆಂಟರು ಬಂದಿದ್ದಾರೆ ಅಂತ ಅವಳೇ ಹೇಳ್ತಿದ್ದಾಳೆ. ಒಂದು ಹೊಸ ಬಟ್ಟೆ ಹಾಕೋಬೋದಿತ್ತಲ್ವಾ? ನಮ್ಮ ಮನೆಯಿಂದ ತಗೊಂಡೋಗಿರೋ ಹಳೆ ಬಟ್ಟೆನೇ ಹಾಕೊಂಡಿದ್ದಾಳೆ. ಯಾಕೆ ಅವ್ರ ಮನೇಲಿ ಬಟ್ಟೆ ಗತಿ ಇಲ್ವಾ? ಹೇಳಿದ್ಲಲ್ಲ ಅಂಬುಜ, ಬ್ಲೌಸ್ಗಳು ಏನೋ ಸರಿ ಇರಲಿಲ್ಲ ಅಂತ. ಅದಕ್ಕೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಅವ್ರಿಗೆ ಬೇಕಾಗಿರೋದನ್ನ ಕಾಲ್ ಹತ್ರ ತರಿಸ್ಕೊಳ್ಳೋಂಥ ಶಕ್ತಿ ಇದೆ ಸೌಂದರ್ಯ ಅವ್ರಿಗೆ. ನಮ್ಮ ರೂಪನ್ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಾಗ ಒಂದೇ ದಿನದಲ್ಲಿ ಸೀರೆ, ಬ್ಲೌಸು, ಒಡವೆ, ಮೇಕಪ್ ಕಿಟ್ಟು ಎಲ್ಲ ಕಟ್ಕಳ್ಸಿರ್ಲಿಲ್ವಾ? ಹಾಗೆ ದೀಪನ್ ಮೇಲೆ ಅವ್ರಿಗೇನಾದ್ರೂ ಆಸಕ್ತಿ ಇದ್ದಿದ್ರೆ ಒಂದೇ ದಿನದಲ್ಲಿ ಅವಳಿಗೂ ರೆಡಿ ಮಾಡಿಸ್ಕೊಟ್ಟಿರೋರು. ಮುದ್ದಿನ ಮಗಳು ನಿಮಗೆಲ್ಲಿ ಬೇಜಾರಾಗುತ್ತೋ ಅಂತ ನಾನು ಸಂತೋಷವಾಗಿದ್ದೀನಿ ಅಂತ ನಾಟಕ ಮಾಡ್ತಿರಲ್ಲ ಅಂತ ನನಗನ್ನಿಸ್ತಿದೆ. ಅದಕ್ಕೆ ನೀನು ಅಳಿಯಂದ್ರ ಹತ್ರ ಮಾತಾಡ್ತೀನಿ ಅಂದ ತಕ್ಷಣ ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀನೋ ಅಂತ ಫೋನ್ನ ಕಟ್ ಮಾಡಿದ್ದವಳು. ಈಗ ಪಕ್ಕ ನಾಗವಲ್ಲಿ ಬರ್ತಾರಂಟನೆ. Yes, come in. ನೀವಾ ಹೇಳ್ದೆ ತಾನೇ ರೂಮಿಗೆ ಬರಬೇಡಿ ಅಂತ. ಪದೇ ಪದೇ ಯಾಕೆ ಬಂದು ನಂಗೆ ಇರಿಟೇಟ್ ಮಾಡ್ತಾ ಇದ್ದೀರಾ? ಅಲ್ಲ ನಮ್ಮ ಅಪ್ಪ. ಪ್ಲೀಸ್ ಗೆಟ್ ಔಟ್. ನನ್ನ ಮಾತು ಕೇಳಿ. ನನ್ ಕೋಪ ಬರ್ಸ್ಬೇಡಿ, ಪ್ಲೀಸ್ ಹೊರಡಿ. 2 ನಿಮಿಷ ನನ್ನ ಮಾತು ಕೇಳಿ, ನಾನು ನಿಮ್ ಕೈ ಮುಗಿತೀನಿ, ಬೇಕಿದ್ರೆ ನಮ್ ಕಾಲ್ಗೂ ಬೀಳ್ತು. ಆಯ್ತು, ಏನ್ ಹೇಳಿ? ಸದ್ಯ ಮಾತಾಡಕ್ ಬಿಟ್ರಲ್ವಾ, ನಮ್ಮ ಅಪ್ಪ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ನಾನ್ ಯಾಕ್ರಿ ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು? ಯಾಕಂದ್ರೆ ನೀವು ಅವ್ರ ಅಳ್ಯ. ನಾನ್ ಯಾವ ನಿಮ್ ಪ್ರಕಾರ ಅವ್ರು ನಿಮ್ಗೇನು ಅಲ್ದೇ ಇರ್ಬೋದು, ನಾನು ನಿಮ್ಗೇನು ಅಲ್ದೇ ಇರ್ಬೋದು. ಆದ್ರೆ ಅವ್ರ ಪ್ರಕಾರ ನೀವು ಅವ್ರ ಮಗಳ ಗಂಡ ಅಂದ್ರೆ ಅಳ್ಯ. ನಾನಿಲ್ಲಿ ನಿಮ್ಮ ಹತ್ರ ಇನ್ನೇನು ಕೇಳಕ್ ಬಂದಿಲ್ಲ. ನಮ್ಮಪ್ಪ ಆಗ್ಲಿಂದ ಅಳಿಯಂದ್ರ ಹತ್ರ ವಿಡಿಯೋ ಕಾಲ್ ಮಾಡಿಸು, ಅವ್ರ ಹತ್ರ ಮಾತಾಡ್ಬೇಕು, ಅವ್ರನ್ನ ನೋಡ್ಬೇಕು ಅಂತ ಕೇಳ್ತಾನೆ ಇದ್ದಾರೆ. ಪಾಪ ಇಲ್ಲ ಆಗಿರೋದೇನು ಅವ್ರಿಗೆ ಗೊತ್ತಿಲ್ಲ, ನಂಗೆ ಹೇಳೋಕ್ಕೂ ಆಗಲ್ಲ. ಅಪ್ಪ ಆಗ್ಲೇ ತುಂಬಾ ನೋವಲ್ಲಿದ್ದಾರೆ. ನನ್ನ ಮಗಳು ಅವಳ ಗಂಡಿನ ಜೊತೆ ಚೆನ್ನಾಗಿದ್ದಾಳೆ ಅನ್ನೋದು ಒಂದೇ ಸಮಾಧಾನ. ನೀವು ಅವ್ರ ಹತ್ರ ಇವಾಗ ಮಾತಾಡ್ಲಿಲ್ಲ ಅಂದ್ರೆ ನಮಗೂ ನಿಮಗೂ ಏನು ಸರಿ ಹೋಗ್ತಿಲ್ಲ ಅಂತ ಅವ್ರಿಗೆ ಗೊತ್ತಾಗ್ಬಿಡತ್ತೆ.
ತುಂಬ ನೊಂದ್ಕೋತಾರೆ. ಅಲ್ಲ, ಈಗ ನಮ್ಮಪ್ಪನ ಜಾಗದಲ್ಲಿ ನಿಮ್ಮಪ್ಪ ಇದ್ದಿದ್ರೆ ಏನು ಮಾಡ್ತಿದ್ರಿ? ಇದ್ರಲ್ಲಿ ಗೊತ್ತಾಗಲ್ವಾ ಅಲ್ಲೇನೋ ಸಮಸ್ಯೆ ಇದೆ ಅಂತ? ನೀನು ಹೇಳೋ ಥರ ಏನೂ ಇರಲ್ಲ. ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ನನ್ನ ಮಗಳು ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ತಾಳೆ? ಅದೇನು ನಮ್ಮ ಥರ ಚಿಕ್ಕ ಮನೇನಾ? ಮನೆಗೆ ಸಾಕಷ್ಟು ಜನ ನೆಂಟರು ಇಷ್ಟರು ಎಲ್ಲ ಬಂದಿರ್ತಾರೆ. ಅಳಿಯಂದ್ರು ಅವ್ರಗಳ ಜೊತೆ ಮಾತಾಡ್ತಿರ್ತಾರೆ, ಇವಳು ಅವ್ರ ಜೊತೆ ಮಾತಾಡ್ತಿರ್ತಾಳೆ. ನಮಗೆ ಹೇಗೆ ಫೋನ್ ಮಾಡೋಕ್ಕೆ ಸಾಧ್ಯ? ಅವಳು ನಾನೇ ಫೋನ್ ಮಾಡ್ತೀನಿ ಇರು. ಅಪ್ಪನೇ ಫೋನ್ ಮಾಡ್ತೀನಿ. ಅಪ್ಪ ನೋಡಿ ಯಾರಿದ್ದಾರೆ. ನಮಸ್ಕಾರ ಅಳಿಯಂದ್ರಿಗೆ. ಚೆನ್ನಾಗಿದ್ದೀರಾ? ಹಾಂ, ತಿಂದಿರಾ? ಇಲ್ಲ. ಅಯ್ಯೋ ಅಳಿಯಂದ್ರೆ ತುಂಬಾ ಲೇಟ್ ಆಯ್ತಲ್ವಾ? ಲೇ ದೀಪ, ಅಳಿಯಂದ್ರಿಗೆ ಟೈಮ್ ಸರಿಯಾಗಿ ತಿಂಡಿ ಮಾಡ್ಕೊಡಕ್ಕಾಗಲ್ವಾ? ಮಾಡಾಕೋದಷ್ಟೇ ಅಲ್ಲ, ನಾನು ತುತ್ ಮಾಡಿ ತಿಡಿಸ್ತೀನಿ ಅಲ್ವೇನ್ರಿ? ಅಳಿಯಂದ್ರೆ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ಮನೆ ತುಂಬಾ ನೆಂಟರು ಬಂದಿದ್ದಾರಂತೆ. ನಮ್ಗಳಿಗೂ ದೀಪನ ನೋಡ್ಬೇಕು ಅಂತ ಅನ್ಸಿದೆ. ಕರ್ಕೊಂಡೊಂದ್ಸಲ ಮನೆಗೆ ಬನ್ನಿ. ನಿಮ್ಮನ್ನ ದೇವಸ್ಥಾನದಲ್ಲಿ ನೋಡಿದಾಗ್ಲೇ ಒಳ್ಳೆ ಮನಸ್ಸಿರೋ ಹುಡುಗ ಅಂತ ಅನ್ಕೊಂಡಿದ್ದೆ. ನಮ್ಮ ಹುಡುಗಿನೂ ಅಷ್ಟೇ, ನಿಮ್ಮಷ್ಟೇ ಒಳ್ಳೆ ಮನಸ್ಸಿರೋ ಹುಡುಗಿ. ನಿಮ್ಮೊಬ್ಬರನ್ನ ಒಟ್ಟಿಗೆ ನೋಡ್ತಾ ಇರೋದು ತುಂಬಾ ಸಂತೋಷ ಆಗ್ತಾ ಇದೆ. ಅಲ್ಲ ಅಳಿಯಂದ್ರೆ, ದೀಪನ್ಗೊಂದ್ ಜೊತೆ ಒಳ್ಳೆ ಬಟ್ಟೆ ಕೊಡ್ಸೋದಲ್ವಾ? ಅಂದ್ರೆ ಮನೆ ತುಂಬಾ ನೆಂಟ್ರಿದ್ದಾರೆ ಅಂತ ಬೇರೆ ಹೇಳ್ತಿದ್ದಾಳೆ. ಅಳಿಯಂದ್ರೆ, ನೀವು ಮತ್ತೆ ನಿಮ್ಮ ಹೆಂಡತಿ ಇಬ್ಬರನ್ನು ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಹರಕೆ ಇದೆ. ನೀವು ದೀಪನ ಎತ್ಕೊಂಡು ಬೆಟ್ಟ ಹತ್ಬೇಕು. ಯಾವಾಗ ಬರ್ತೀರಾ? ದೀಪು, ಅಳಿಯಂದ್ರಲ್ಲಮ್ಮ? ಅವರಾ? ಅದು ನೆಂಟರು ಬಂದಿದ್ದಾರಲ್ವಾ, ಅವ್ರನ್ನ ವೆಲ್ಕಮ್ ಮಾಡಕ್ ಹೋಗಿದ್ದಾರೆ. ನನಗೂ ತುಂಬಾ ಕೆಲಸ ಇದೆ. ಅವ್ರ ಜೊತೆ ನೆಂಟ್ರನ್ನ ಮಾತಾಡ್ಸ್ಬೇಕಲ್ವಾ, ನಾನು ಅಲ್ಲಿಗೆ ಹೋಗ್ಬೇಕಲ್ವಾ. ಇಡ್ತೀನಿ. ಸರಿ ಮಗ. ನನ್ನ ಮಗಳ ಸಂತೋಷನೇ ನನಗೆ ನೆಮ್ಮದಿ. ಈಗ ನನ್ನ ಮನಸ್ಸಿಗೆ ನಿರಾಳ ಆಯ್ತು ರೀ. ಚೆನ್ನಾಗಿರ್ಲಿ ನನ್ನ ಮಗಳು. ಜಾನು, ಇರು ಒಂದು ನಿಮಿಷ ಇರು. ಸಾರಿ ಜಾನು, ಅವ್ರು ಕಳ್ಳಿ ಅಲ್ಲ, ನಮ್ಮ ಅತ್ತಿಗೆ. ಅದಕ್ಕೇನಾ? ಹೌದಮ್ಮ, ನನ್ನ ಗಂಡನ ಜೀವನಕ್ಕೆ ಮಿಂಚಿನ ಥರ ಬಂದೆ. ಅದಕ್ಕೆ ಎಲ್ಲರೂ ನನ್ನ ಪ್ರೀತಿನ ಮಿಂಚು ಅಂತ ಕರೀತಾರೆ. ಹಾಗಾದ್ರೆ ಅರವಿಂದ್ ಜೊತೆ ನೀವು ಈ ಮನೇಲಿದ್ದೀರಾ? ಅವಳೊಬ್ಳೆ ಅಲ್ಲಮ್ಮ, ಮಿಂಚು ಜೊತೆ ಗುಡುಗು ಸಿಡಿಲಿರುತ್ತಲ್ಲ, ಹಾಗೆ ನಾನು ಇರ್ತೀನಿ ಈ ಮನೆಯಲ್ಲಿ. ಏನ್ ಅರವಿಂದ್ ನೀವು, ನಾವಿಬ್ರೇ ಈ ಮನೇಲಿ ಇರೋದು ಅಂತ ಹೇಳಿದ್ರಿ ತಾನೆ? ಹೌದು ಜಾನು, ಹೇಳಿದ್ದೆ. ಆದ್ರೆ ಇನ್ಮೇಲೆ ನಮ್ಮಿಬ್ಬರ ಜೊತೆ ಇವರು ಇರ್ತಾರೆ. ಆದ್ರೆ ನೀನೇನ್ ಟೆನ್ಷನ್ ಆಗ್ಬೇಡ, ನಿನ್ಗೇನ್ ಪ್ರಾಬ್ಲಮ್ ಮಾಡಲ್ಲ ಇವರು. ಏನ್ ಪ್ರಾಬ್ಲಮ್ ಆಗಲ್ಲ. ಅಲ್ಲಿ ನೋಡಿ, ಕಬೋರ್ಡ್ ಇಂದ ನನ್ನ ಬ್ಯಾಗ್ ತೆಗೆದು ಏನೇನೋ ಹುಡುಕ್ತಾ ಇದ್ರು. ಹೌದೇನೆ, ನಿನ್ ಮನೆ ಕಾಯೋಗ ಹಂಗ್ಯಾಕೆ ಮಾಡಕ್ ಹೋದೆ? ಸಾರಿ ರೀ, ನನ್ನ ಚೌಲಿ ಕಾಣಿಸ್ತಿರ್ಲಿಲ್ಲ, ಅದನ್ನ ಹುಡ್ಕೊಂಡು ಬಂದೆ. ಇಲ್ಲಿ ಬ್ಯಾಗ್ ಕಾಣಿಸ್ತು, ಅದ್ರಲ್ಲಿ ಏನಾದ್ರೂ ಇರ್ಬೋದೇನೋ ಅಂತ ಹುಡುಕ್ತಿದ್ದೆ. ನನ್ಗೇನ್ ಗೊತ್ತು ಅವಳು ಇಲ್ಲಿದ್ದಾಳೆ, ಅವಳು ಬ್ಯಾಗು ಅಂತ.
ಹಾಗಂತ ಗೂಳಿ ನುಗ್ಬಿಡದಾ? ನೆಕ್ಸ್ಟ್ ಟೈಮು ಹೋರಿ ಥರ ಅಲ್ಲ ಕೋಳಿ ಥರ ನುಗ್ತೀನಿ ಬಿಡಿ. ಪ್ಲೀಸ್ ಎಲ್ಲರೂ ಸ್ವಲ್ಪ ಆಚೆ ಹೋಗ್ತೀರಾ? ಅಣ್ಣ ಮಿಂಚು ಕಮಾನ್ ಗುಡುಗು ಬಾ ನಮ್ಮ ರೂಮಲ್ಲಿ ಗುಡ್ಗಣ. ಜಾನು ರಿಲ್ಯಾಕ್ಸ್, ನಾನು ನೋಡ್ಕೋತೀನಿ. ಓಕೆ ರಿಲ್ಯಾಕ್ಸ್, ನೀನು ರಿಲ್ಯಾಕ್ಸ್ ಮಾಡು, ನಾನು ಬಂದೆ. ಅಣ್ಣ ಅದಕ್ಕೆ ಅಬ್ಬಾ ಈಗ ಸಮಾಧಾನ ಆಯ್ತು. ನೀವೇನಾದ್ರೂ ಪೊಲೀಸಪ್ಪ ಹತ್ರ ಮಾತಾಡ್ಲಿಲ್ಲ ಅಂದ್ರೆ ನಮ್ಮಿಬ್ರು ಮಧ್ಯೆ ಏನು ಚೆನ್ನಾಗಿಲ್ಲ ಅಂತ ಅನ್ಕೊಂಡು ಅವ್ರು ತುಂಬಾ ಬೇಜಾರು ಮಾಡ್ಕೋತಿದ್ರು. ಈಗೆಲ್ಲ ಸರಿ ಹೋಯ್ತು. ಏನ್ರಿ ಸರಿ ಹೋಯ್ತು? ಬರೀ ನಿಮ್ಮ ಅಪ್ಪನ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ? ನೀವು ನಮ್ಮ ಮನೆಗೆ ಬಂದಿದ್ರಿಂದ ನಾನು ನಮ್ಮ ಅದಕ್ಕೆ ಎಷ್ಟು ಡಿಸ್ಟರ್ಬ್ ಆಗಿದ್ದೀವಿ ಅಂತ ಗೊತ್ತಾ ನಿಮಗೆ? ರೂಮಿಗೆ ಬರಬೇಡಿ ಅಂತ ಅಷ್ಟು ಸರ್ತಿ ಹೇಳಿದ್ರು ಏನಾದರೂ ಒಂದು ನೆಪ ಹೇಳ್ಕೊಂಡು ಪದೇ ಪದೇ ಬರ್ತಾ ಇರ್ತೀರಲ್ಲ, ನಿಮ್ಗೇನು ಅನ್ಸಲ್ವಾ? ಸಾರಿ. ಏನ್ರಿ ಸಾರಿ? ನಿಮ್ಮಿಂದ ನಮ್ಮ ಅದಕ್ಕೆ ನೆಮ್ಮದಿನೇ ಹಾಳಾಗಿದೆ. ನೀವು ಈ ರೀತಿ ನಮ್ಮ ರೂಮಿಗೆ ಬಂದಿದ್ದೀರಾ ಅಂತ ಗೊತ್ತಾದರೆ ನಮ್ಮ ಅದಕ್ಕೆ ಎಷ್ಟು ನೊಂದ್ಕೋತಾರೆ ಗೊತ್ತಾ? ಅವ್ರು ಎಷ್ಟು ಹರ್ಟ್ ಆಗ್ತಾರೆ ಗೊತ್ತಾ? ನೋಡಿ, ನಮ್ಮ ಅದಕ್ಕೆ ನಾನು ನೋಸೋರ್ನ ಯಾರನ್ನೂ ನಾನು ಸುಮ್ಮನೆ ಬಿಡಲ್ಲ. ಅವ್ರು ನಿಮ್ಮನ್ನ ಇಲ್ಲಿ ನೋಡೋಕ್ಕೆ ಮುಂಚೆ ಪ್ಲೀಸ್ ಗೆಟ್ ಲಾಸ್ಟ್. ಚಿರು, ಏನಿದೆಲ್ಲ? ಅದು ಚಿರು, ಅವಳ ಬಗ್ಗೆ ಯೋಚನೆ ಮಾಡಬೇಡ ಅಂತ ನಾನು ನಿಂಗೆ ಎಷ್ಟು ಸಲ ಹೇಳಿದ್ದೀನಿ. ಆದರೂ ನೀನು ಈ ವಿಷಯವಾಗಿ ತಲೆ ಕೆಡಿಸ್ಕೊಂಡಿದ್ಯಾ. ಬೇಡದೇ ಇರೋ ಕಸನ ಮನೆಯಿಂದ ಹೇಗೆ ಹೊರಗೆ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಯೋಚನೆ ಮಾಡಬೇಡ. ನೀನು ನಿನ್ನ ಕೆಲಸದ ಬಗ್ಗೆ ಗಮನ ಕೊಡು. ಇಲ್ಲ, ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ನೀನು ಬರ್ತಿರೋ ಸ್ಕೆಚ್ನ ನೆಲದ ಮೇಲೆ ಬಿಸಾಕಿದ್ಯಾ. ಅದೇ ಹೇಳ್ತಾ ಇದ್ದೆ, ನೀನು ಈ ವಿಷಯದ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ಯಾ ಅಂತ. ತುಂಬ ಕಷ್ಟಪಟ್ಟು ನಿನ್ನ ಕರಿಯರ್ನ ಬಿಲ್ಡ್ ಮಾಡ್ಕೊಂಡಿದ್ಯಾ. ಯಾರೋ ಬೇಡದೇ ಇರೋರಿಗೋಸ್ಕರ ನಿನ್ನ ಕರಿಯರ್ನ ಹಾಳು ಮಾಡ್ಕೋಬೇಡ ಚಿರು. ಆದಷ್ಟು ಬೇಗ ನಿನ್ನ ಲೈಫಲ್ಲಿ ಬಂದಿರೋ ಈ ಬೇಡದೇ ಇರೋ ವ್ಯಕ್ತಿನ ಪರ್ಮನೆಂಟಾಗಿ ಡಿಲೀಟ್ ಮಾಡಿ ಎಲ್ಲದನ್ನು ಸರಿ ಮಾಡ್ತೀನಿ. ಟೇಕ್ ಕೇರ್. ಅಂದರೆ ಆ ದೀಪ ಚಿರು ರೂಮಿಗೆ ಹೋಗಿದ್ಲ. ಡೋರ್ ಹತ್ರ ಇರಬೇಕಾಗಿರೋ ಸ್ಲಿಪ್ಪರ್ ಮನೆ ಒಳಗೆ ಬಂದಿದೆ. ಆದಷ್ಟು ಬೇಗ ಮನೆಯಿಂದ ಹೊರಗೆ ಹಾಕಬೇಕು. ಅಬ್ಬಾ, ಸಡನ್ ಆಗಿ ಬಂದ್ಬಿಟ್ರು, ಅದಕ್ಕೆ ಅಲ್ಲಿ ಬಚ್ಚಿಟ್ಕೊಂಡ್ಬಿಟ್ಟೆ.
ಇನ್ನೊಂದು ಸರ್ತಿ ನನ್ನ ರೂಮಿಗೆ ಬರಕ್ಕೆ ಹೋಗ್ಬೇಡಿ ಪ್ಲೀಸ್ ಗೆಟ್